ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಆಶಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಒಂದು ಲೈಕ್ ಕೊಟ್ಬಿಟ್ಟು ಇವಾಗ ಈ ಥರನೇ ಪ್ರೋತ್ಸಾಹಿಸಿ. ನಾನು ಇಲ್ಲಿ ಯಾವ ರೀತಿ ಮಾಡ್ಕೊಂಡಿದ್ದೀನಿ, ಚಿಕನ್ ಸಾಂಬಾರನ್ನ ಯಾವ ರೀತಿ ಮಾಡಿದ್ದೀನಿ, ನಾನು ಮಾಡೋ ರೀತಿಲಿ ಒಂದ್ಸರಿ ನಿಮಗೆ ತೋರಿಸೋಣ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. ಕೊನೆ ತನಕ ನೋಡಿಬಿಟ್ಟು ಯಾವ ರೀತಿ ಬಂದಿತ್ತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಬನ್ನಿ, ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಿಮ್ಗೆ ಒಂದ್ಸರಿ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಗೆಡ್ಡೆ ಈರುಳ್ಳಿನ ತೊಗೊಂಡಿದ್ದೀನಿ, ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ರುಬ್ಬಕ್ಕಲ್ವ, ನೀವು ದಪ್ಪ ದಪ್ಪಾಗಿ ಕಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಆಮೇಲೆ ಹಣ್ಣಾಗಿರುವಂಥ ಒಂದು ಟೊಮೊಟೊ ತೊಗೊಂಡಿದ್ದೀನಿ. 1 ಇಂಚ್ ಆಗುವಷ್ಟು ಶುಂಠಿ, ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ, ಹುರಿಗಡಲೆ, ಪುಟಾಣಿ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ಒಂದು ಪೀಸು ಚಕ್ಕೆ ತೊಗೊಂಡಿದ್ದೀನಿ. ಒಂದು 3ರಿಂದ 4 ಲವಂಗ, ಒಂದು 7ರಿಂದ 8 ಆಗುವಷ್ಟು ಬೆಳ್ಳುಳ್ಳಿ ಹೆಸಳನ್ನು ಬಿಡಿಸಿಟ್ಕೊಂಡಿದ್ದೆ ಅದು, ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ಆಮೇಲೆ ನಾವು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು 2 ಸೇರಿಸಿ ಒಂದು ಹಿಡಿ ಆಗುವಷ್ಟು ತೊಳೆದು ನೀಟಾಗಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಜಾರ್ಗೆ ಕಾಯಿ ಹೋಳು, ಒಂದು ಹೋಳು ಅಂದರೆ ಸಣ್ಣ ಹೋಳು ಇರುತ್ತಲ್ಲ, ಅದರಲ್ಲಿ ಒಂದು ಹೋಳು ಚಿಕ್ಕದು ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ ನಂತರ ನಾವು ಏನೇನು ಮಸಾಲೆ ಐಟಮ್ ಎಲ್ಲ ಹಾಕ್ಕೊಂಡಿದ್ವಿ, ರೆಡಿ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನೆಲ್ಲ ಸೇರಿಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಮತ್ತು ಮಟನ್ ಸಾಂಬಾರು ಮತ್ತು ಚಿಕನ್ ಸಾಂಬಾರಿಗೆ ಅಂತ ನಾವು ಸಪ್ರೇಟ್ ಮನೇಲೇ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ, ಅದನ್ನು ಒಂದು ಸೌಟ್ ಹಾಕ್ಕೊಂಡಿದ್ದೀನಿ. ನಾವು ಡೈಲಿ ಏನು ಯೂಸ್ ಮಾಡ್ತಾ ಇರ್ತೀನಿ ಸೌಟ್, ಅದರಲ್ಲೇ ಅಳತೆ ಹಾಕ್ಕೊಳ್ಳೋದು ನಾನು. ಅದನ್ನು ಒಂದು ಸೌಟ್ ಹಾಕ್ಕೊಂಡು ನುಣ್ಣಗೆ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳಿ, ತರಿಯಾಗಿ ಮಾಡಬೇಡಿ. ನಾವು ಯಾವುದೇ ಮಟನ್ ಸಾಂಬಾರಿಗೆ ಆಗಲಿ, ಚಿಕನ್ ಸಾಂಬಾರಿಗೆ ಆಗಲಿ, ಅಥವಾ ಯಾವುದೇ ರೀತಿ ಮಸಾಲೆ ಸಾಂಬಾರು ಮಾಡಿದ್ರೂ ನಾವು ಸಣ್ಣದಾಗಿ ಆದಷ್ಟು ನುಣ್ಣದಾಗಿ ಫೈನಾಗಿ ಪೇಸ್ಟ್ ಮಾಡಿದ್ರೆ ಅದು ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಕಾಯಿ ಸಾಂಬಾರು ಥರ ಆಗಿಬಿಡುತ್ತೆ. ಇವಾಗ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನ್, ಜಾಸ್ತಿ ಹಾಕೋಕೆ ಹೋಗಬೇಡಿ ಎಣ್ಣೆ, ಯಾಕಂದರೆ ಚಿಕನ್ ಎಣ್ಣೆ ಬಿಟ್ಕೊಬಿಡುತ್ತೆ. ಹಾಗಾಗಿ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡು, ನಂತರ ತೊಳೆದು ಇಟ್ಕೊಂಡಿರುವಂಥ ಚಿಕನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ, ರುಚಿಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ನಾನು ಸಾಂಬಾರಿಗೆ ಆಮೇಲೆ ಹಾಕಲ್ಲ, ಸಾಂಬಾರಿಗೆ ಇವಾಗಲೇ ನಾನು ಹಾಕ್ಕೊಳ್ಳೋದು, ಒಟ್ಟಿಗೆ ಹಾಕ್ಕೊಬಿಡ್ತೀನಿ ನಾನು. ನಿಮ್ಗೆ ಹೆಂಗಾಗುತ್ತೆ ಹಂಗೆ ಹಾಕ್ಕೊಳ್ಳಿ, ಇಲ್ಲ ಒಟ್ಟಿಗೆ ಹಾಕ್ಕೋತೀನಿ ಅಂದರೆ ಒಟ್ಟಿಗೆ ಹಾಕ್ಕೊಳ್ಳಿ, ಇಲ್ಲ ಇವಾಗಲೇ ಹಾಕ್ಕೋತೀವಿ ಅಂದ್ರೆ ಇವಾಗಲೇ ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಅದು ಮಾಂಸ ಏನಿರುತ್ತೆ ಅದೆಲ್ಲ ಕೆಂಪು ಬಣ್ಣ ಬರುತ್ತೆ, ಆಮೇಲೆ ಘಮ ಬರುತ್ತೆ ನಿಮಗೆ ಬೆಂದಿರುವಾಗ. ಒಂಚೂರು ಹುರಿದಾಗ ಘಮ ಬರುತ್ತೆ. ಆ ಸಮಯದಲ್ಲಿ ನಾವೇನು ಆವಾಗಲೇ ಸಣ್ಣದಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಮಸಾಲೆ ಹಾಕ್ಕೊಂಡು ನಮಗೆ ನೀರು ಎಷ್ಟು ಬೇಕೋ, ನಮ್ಮ ಅಳತೆಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹೆಚ್ಚಿಸ್ಕೊಳ್ಳಿ. ತಿಕ್ಕಾಗೇ ಇರಲಿ, ಮಸಾಲೆ ಸಾಂಬಾರು ಯಾವತ್ತಿದ್ರೂ ತಿಕ್ಕಾಗೇ ಇರಬೇಕು. ಜಾಸ್ತಿ ತೆಳು ಆಗಿಬಿಟ್ರೆ ಚೆನ್ನಾಗಿ ಬರೋಲ್ಲ ಮಸಾಲೆ ಸಾಂಬಾರು. ನೋಡಿಕೊಂಡು ನಿಮಗೆ ಗೊತ್ತಾಗುತ್ತೆ ಸಾಂಬಾರು ಸೌಟಿಂದ ತೆಗೆದು ಬಿಟ್ಟಾಗ ತಿಕ್ನೆಸ್ ಗೊತ್ತಾಗುತ್ತೆ. ಅದನ್ನು ನೋಡಿಕೊಂಡು ನಿಮಗೆ ಎಷ್ಟು ಬೇಕು ನಿಮ್ಗೆ ಅಷ್ಟು ನೀರು ಹೆಚ್ಚಿಸ್ಕೊಳ್ಳಿ. ಯಾಕಂದರೆ ಮಸಾಲೆ ಸಾಂಬಾರು ಜಾಸ್ತಿ ತೆಳು ಆದರೆ ಚೆನ್ನಾಗಿರಲ್ಲ. ಹಂಗಾಗಿ ನೀರು ಹಾಕ್ಕೊಂಡು ನಿಮಗೆ ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. ಒಂದು ಮಿಕ್ಸ್ ಕೊಟ್ಟಾದಮೇಲೆ ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. ಇಲ್ಲ ಕುದಿ ಬಂದಮೇಲೆ ಆದರೂ ಮಾಡ್ಕೊಳ್ಳಿ, ಇಲ್ಲ ಇವಾಗಲೇ ಮಾಡ್ಕೊಳ್ಳಿ, ಏನಾಗಲ್ಲ. ಮಾಡ್ಕೊಬಿಟ್ಟು 1ರಿಂದ 2 ವಿಸಿಲ್ ಹಾಕ್ಸಿ ಸಾಕು. ಜಾಸ್ತಿ ಹಾಕ್ಸೋಕೆ ಹೋಗ್ಬಿಡಿ, ಯಾಕಂದರೆ ಅದು ಬಾಯ್ಲರ್ ಕೋಳಿ ಅಲ್ವಾ, ಜಾಸ್ತಿ ಹಾಕ್ಸಿದ್ರೆ ಬೆಂದೋಗ್ಬಿಡುತ್ತೆ. ಮೊಟ್ಟೆ ಕೋಳಿ ಆದರೆ ಒಂದು ಎಷ್ಟು ವಿಸಿಲ್ ಹಾಕ್ಸಿದ್ರು ಏನಾಗಲ್ಲ. ಬಾಯ್ಲರ್ ಕೋಳಿ ಜಾಸ್ತಿ ಕಲ್ಸ್ಕೊಂಡಂಗೆ ಆಗಿಬಿಡುತ್ತೆ ಪೀಸೆಲ್ಲ. ಹಂಗಾಗಿ 1ರಿಂದ 2 ವಿಸಿಲ್ ಹಾಕ್ಸಿ ಸಾಕು, ಆವಾಗಲೇ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಇವಾಗ ಕುಕ್ಕರೆಲ್ಲ ವಿಸಿಲೆಲ್ಲ ಹೋಗಿ ತಣ್ಣಗಾಗಿತ್ತು. ಯಾವ ಥರ ಬಂದಿದೆ ಅಂತ ನಿಮಗೆ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ ಚಿಕನ್ನು. ಒಂದು ಪೀಸು ಚಿಕನ್ನು ಕಲಸೋಗ್ಲಿಲ್ಲ, ಚೆನ್ನಾಗಿ ಬಂದಿದೆ. ಈ ಹದದಲ್ಲೇ ಮಾಡ್ಕೊಳ್ಳಿ, ವಿಸಿಲ್ ಜಾಸ್ತಿ ಹಾಕ್ಸೋಕೆ ಹೋಗ್ಬೇಡಿ. ಕುಕ್ಕರಲ್ಲಿ, ಪಾತ್ರೆಯಲ್ಲೇ ಮಾಡ್ಕೊಳ್ಬೋದು, ಆದರೆ ಕುಕ್ಕರಲ್ಲೂ ಮಾಡ್ಕೊಬೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂದ್ಬಿಟ್ಟು. ಒಂದ್ಸರಿ ನೀವು ನಾನು ತೋರಿಸಿರೋ ವಿಧಾನದಲ್ಲಿ ಒಂದ್ಸರಿ ಟ್ರೈ ಮಾಡಿಬಿಟ್ಟು ಯಾವ ಥರ ಬಂದಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಚೆನ್ನಾಗಿತ್ತ ಚೆನ್ನಾಗಿರಲಿಲ್ವ ಅಂತ ಮಾಡಿ ನೋಡಿಕೊಂಡು ನಂಗೆ ಒಂದ್ಸರಿ ಕಮೆಂಟ್ ಮಾಡಿ ಪ್ಲೀಸ್. ಧನ್ಯವಾದಗಳು.